ಆರೋಗ್ಯ ವಿಮೆಯ ಬಗ್ಗೆ ಸೌರಭ್ ಬಳಿ ಋತಿಕ್ ಕೇಳ್ತಾರೆ. ನಾನು ಒಂದು ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಬೇಕು ಅನ್ಕೊಂಡಿದ್ದೇನೆ. ನಿಮಗೆ ಏನಾದರೂ ಐಡಿಯಾ ಇದೆಯಾ ಎಂದು ಋತಿಕ್ ಕೇಳ್ತಾರೆ. ಅದಕ್ಕೆ ಯಾರಿಗೆ ಮತ್ತು ಯಾಕೆ ಇನ್ಶೂರೆನ್ಸ್ ಖರೀದಿ ಮಾಡಬೇಕಿದೆ ಎಂದು ಕೇಳ್ತಾರೆ ಸೌರಭ್. ಸ್ವಲ್ಪ ದಿನಗಳ ಹಿಂದೆ ನನ್ನ ತಂದೆ ಅನಾರೋಗ್ಯಕ್ಕೊಳಗಾಗಿದ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ವಿ. ಆಗ ಅವರ ಸೇವಿಂಗ್ಸ್ ಎಲ್ಲ ಖಾಲಿ ಆಯಿತು. ಸ್ನೇಹಿತರಿಂದ ಸಾಲವನ್ನು ತೆಗೆದುಕೊಂಡೆ, ಜೊತೆಗೆ 3 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ಕೂಡ ಪಡೆದೆ. ಅಷ್ಟು ಹಣವನ್ನು ಟ್ರೀಟ್ಮೆಂಟ್ಗೆ ಖರ್ಚು ಮಾಡಿದೆ. ಹೀಗಾಗಿ ಇಡೀ ಕುಟುಂಬಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಬೇಕಿದೆ ಅಂತ ಋತಿಕ್ ಹೇಳ್ತಾರೆ. ಈಗ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯಕ್ಕೊಳಗಾದರೆ ಚಿಕಿತ್ಸೆ ವೆಚ್ಚಗಳನ್ನ ಭರಿಸಲು ಸಾಧ್ಯ ಇಲ್ಲ. ಸೌರಭ್ ಹೇಳ್ತಾರೆ, ಹೌದು, ಚಿಕಿತ್ಸೆ ವೆಚ್ಚ ಇತ್ತೀಚೆಗೆ ತುಂಬ ಹೆಚ್ಚಾಗಿದೆ. ಇಡೀ ಕುಟುಂಬದ ಕವರೇಜ್ಗೆ ಯಾವ ಪಾಲಿಸಿ ಖರೀದಿ ಮಾಡಬೇಕು ಎಂದು ಋತಿಕ್ ಹೇಳ್ತಾರೆ. ಫ್ಯಾಮಿಲಿ ಫ್ಲೋಟರ್ ತೆಗೆದುಕೊಳ್ಳೋದು ಅಥವಾ ಇಂಡಿವಿಜುವಲ್ ಪ್ಲಾನ್ ಚೆನ್ನಾಗಿರುತ್ತಾ? ಯಾರೇ ಆಗಲಿ ಆಸ್ಪತ್ರೆಗೆ ದಾಖಲಾದ ನಂತರ ಆರೋಗ್ಯ ವಿಮೆಯ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಬದಲಾಗಿ ಆರೋಗ್ಯ ವಿಮೆ ಎಂಬುದು ನಿಮ್ಮ ಹಣಕಾಸು ಪ್ಲಾನಿಂಗ್ನ ಒಂದು ಭಾಗ ಆಗಿರಬೇಕು. ಯಾವುದೇ ಕಾಯಿಲೆ ಹೇಳಿ ಕೇಳಿ ಬರೋದಿಲ್ಲ. ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಯಾವುದೇ ಕಾಯಿಲೆ ಬಂದ್ಬಿಡಬಹುದು. ನಿಮ್ಮ ಮೇಲೆ ಅವಲಂಬಿತರಾಗಿರುವ ವಯಸ್ಸಾದ ಹಿರಿಯ ಪಾಲಕರು ಇದ್ದಾಗಲಂತೂ ನಿಮ್ಮ ಕುಟುಂಬಕ್ಕೆ ಇನ್ಶೂರೆನ್ಸ್ನ ಅಗತ್ಯತೆ ತುಂಬಾ ಹೆಚ್ಚೇ ಇರುತ್ತೆ. ಓಕೆ, ಇನ್ನು ಆರೋಗ್ಯ ವಿಮೆಯ ವಿಷಯದಲ್ಲಿ ಋತಿಕ್ನಂತಹ ವ್ಯಕ್ತಿಗಳ ಕುಟುಂಬದಲ್ಲಿ ವೃದ್ಧರನ್ನು ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಪ್ಲಾನ್ನಲ್ಲಿ ಸೇರಿಸಬೇಕಾ ಅಥವಾ ಬೇಡವಾ? ಇಲ್ಲ ಇಂಥವರಿಗಾಗಿಯೇ ಪ್ರತ್ಯೇಕ ಪಾಲಿಸಿ ಖರೀದಿ ಮಾಡಬೇಕೇ ಎಂಬ ಬಗ್ಗೆ ಗೊಂದಲವಾಗುವುದು ಸಹಜ. ಈ ಪ್ರಶ್ನೆಗೆ ಒಂದು ಸ್ಪಷ್ಟ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಹೆಸರೇ ಹೇಳುವಂತೆ ಕುಟುಂಬದ ಎಲ್ಲ ಸದಸ್ಯರನ್ನ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಕವರ್ ಮಾಡುತ್ತೆ. ಎಲ್ಲ ಸದಸ್ಯರನ್ನು ಸಮಾನಾಗಿ ಕವರ್ ಮಾಡಲಾಗುತ್ತೆ. ಒಂದು ವೇಳೆ 4 ಸದಸ್ಯರಿದ್ರೆ ಮತ್ತು ಕವರೇಜ್ 10 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಆಗ ಯಾವುದೇ ಒಬ್ಬ ಕುಟುಂಬದ ಸದಸ್ಯರು 10 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಯನ್ನ ಪಡಿಬಹುದು. ಒಬ್ಬ ಸದಸ್ಯರ ಚಿಕಿತ್ಸೆ ವೆಚ್ಚ 7 ಲಕ್ಷ ರೂಪಾಯಿ ಆಗಿದ್ರೆ ಉಳಿದ 3 ಸದಸ್ಯರು 3 ಲಕ್ಷ ರೂಪಾಯಿ ಮೌಲ್ಯದ ಚಿಕಿತ್ಸೆಯನ್ನ ಪಡಿಬಹುದು. ಒಂದು ಇಂಡಿವಿಜುವಲ್ ಪಾಲಿಸಿಯಲ್ಲಿ 1 ಪರ್ಸನ್ ಮತ್ತು 1 ಸಮ್ ಇನ್ಶೂರ್ಡ್ ಫಾರ್ಮುಲಾ ಆಗಿರುತ್ತೆ. ಅಷ್ಟು ಹಣವನ್ನು ಒಬ್ಬ ವ್ಯಕ್ತಿಯು ಬಳಸಿಕೊಳ್ಳಬಹುದು. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು ಸಾಮಾನ್ಯವಾಗಿ ಸ್ವಂತಕ್ಕೆ, ಬಾಳ ಸಂಗಾತಿಗೆ ಅಥವಾ ಮಕ್ಕಳಿಗೆ ಕವರೇಜ್ಗೆ ಅನುವು ಮಾಡುತ್ತೆ. ಬಹುತೇಕ ಪಾಲಿಸಿಗಳು 25 ವರ್ಷಗಳಿಗಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ಕೂಡ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ನಲ್ಲಿ ಸೇರಿಸಲು ಅನುವು ಮಾಡುತ್ತವೆ. ಇದರ ಜೊತೆಗೆ ಬಹುತೇಕ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು ಕೇವಲ 2 ವಯಸ್ಕರನ್ನ ಮಾತ್ರ ಕವರ್ ಮಾಡುತ್ತವೆ. ಕೆಲವು ಕಂಪನಿಗಳು ವಯಸ್ಕರನ್ನ ಕವರ್ ಮಾಡುವುದಕ್ಕೆಂದೇ ಪಾಲಿಸಿ ವಿನ್ಯಾಸ ಮಾಡಿರುತ್ತವೆ. ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ನಿಮಗೆ ಒಂದಷ್ಟು ಹಣ ಉಳಿತಾಯ ಮಾಡಿಕೊಡುತ್ತೆ. ಯಾಕಂದರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಒಂದೇ ಬಾರಿಗೆ ಆಸ್ಪತ್ರೆಗೆ ದಾಖಲಾಗುವ ಅಗತ್ಯ ಬೀಳುವ ಸಾಧ್ಯತೆ ತುಂಬ ಕಡಿಮೆಗಿರುತ್ತೆ. ಆದರೆ ಫ್ಯಾಮಿಲಿ ಫ್ಲೋಟರ್ ತೆಗೆದುಕೊಳ್ಳೋದು ಅಥವಾ ಇಂಡಿವಿಜುವಲ್ ಪ್ಲಾನ್ ತೆಗೆದುಕೊಳ್ಳುವುದು ಎಂದು ಆಯ್ಕೆ ಮಾಡುವುದು ಕೆಲವು ಬಾರಿ ಕಷ್ಟದಾಗುತ್ತೆ. ನಿಮ್ಮ ಮನೆಯಲ್ಲಿ ವೃದ್ಧರು ಇದ್ದಾಗಲಂತೂ ಇನ್ನೂ ಕಷ್ಟವಾಗುತ್ತೆ. ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ನಲ್ಲಿ ಪ್ರೀಮಿಯಂ ಮೊತ್ತ ಕುಟುಂಬದಲ್ಲಿರುವ ಹಿರಿಯ ಸದಸ್ಯರ ವಯಸ್ಸನ್ನು ಅವಲಂಬಿಸಿರುತ್ತೆ. ಹೀಗಾಗಿ ಋತಿಕ್ನಂತಹ ಯುವಕರಾಗಿದ್ದರೆ ಪ್ರೀಮಿಯಂ ಹೆಚ್ಚು ಆಗ್ಬೋದು. ಉದಾಹರಣೆಗೆ, ನೀವು 33 ವರ್ಷದವರಿದ್ದೀರಿ. ನಿಮ್ಮ ಫ್ಯಾಮಿಲಿ ಫ್ಲೋಟರ್ನಲ್ಲಿ ನೀವು, ನಿಮ್ಮ ಬಾಳ ಸಂಗಾತಿ, ನಿಮ್ಮ ಮಕ್ಕಳನ್ನು ಕವರ್ ಮಾಡುತ್ತೆ ಅಂದ್ಕೊಳ್ಳೋಣ. ನಿಮ್ಮ ವೃದ್ಧ ತಂದೆಯನ್ನು ನೀವು ಸೇರಿಸಿದರೆ ಪ್ರೀಮಿಯಂ ಹೆಚ್ಚಾಗುತ್ತೆ. ಇದನ್ನು ನೀವು ಪ್ರತಿ ವರ್ಷ ಕಟ್ಟಬೇಕಾಗತ್ತೆ. ಆಗ ಋತಿಕ್ ಎಲ್ಲ ಸದಸ್ಯರಿಗೂ ಪ್ರತ್ಯೇಕ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕೇ ಅಥವಾ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಖರೀದಿ ಮಾಡಬೇಕೇ? ಇದರ ಬಗ್ಗೆ ಪರಿಣಿತರಿಂದ ತಿಳ್ಕೊಳ್ಳೋಣ. वाइफ एंड बेटा जो है वो एक पॉलिसी में आ सकते हैं एज अ फैमिली फ्लोटर, एंड सीनियर सिटीजन फादर के लिए आप सेपरेट इंडिविजुअल प्लान लीजिए. इसकी रीजनिंग है, जब भी हम इंश्योरेंस लेते हैं पेरेंटल एज, ठीक है, क्या 10 लाख सफिशिएंट है? फर्स्ट नंबर वो क्वेश्चन है. जब भी सीनियर सिटीजन एक पॉलिसी में साथ में जब क्लब होते हैं, अगर वो प्रोडक्ट के अंडर अलाउड है तो उस पॉइंट ऑफ टाइम पे इंश्योरेंस जो है वो रेस्ट्रिक्शंस और कैपिंग्स डाल रहे हैं. जैसे कि कोपे हो जाता है, डिडक्टेबल हो जाता है. क्या ये हम डिडक्टेबल ले सकते हैं? तो ये चीजें हैं जो हमें ध्यान में रखनी पड़ती है. ವಯಸ್ಸು ಹೆಚ್ಚುತ್ತಿದ್ದ ಹಾಗೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಹೆಚ್ಚುತ್ತೆ. ಹಿರಿಯ ನಾಗರಿಕರಿಗೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚುತ್ತದೆ. ನೀವು ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿದರೆ ಇಡೀ ಫ್ಯಾಮಿಲಿಗೆ ಕವರ್ ಸಾಲದೆಗಿರ್ಬೋದು. ಅದರಲ್ಲೂ ನಿಮ್ಮ ತಂದೆ ತಾಯಿಗೆ ತುಂಬ ಸಮಯದಿಂದ ಆರೋಗ್ಯ ಸಮಸ್ಯೆಗಿದ್ರೆ ಕವರ್ ಸಾಲದೆಗಿರುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ಚಿಕಿತ್ಸೆಗೆ ಅವರು ಪದೇ ಪದೇ ಆಸ್ಪತ್ರೆಗೆ ದಾಖಲಾಗಬೇಕಾಗಬಹುದು. ಪ್ರತ್ಯೇಕ ಆರೋಗ್ಯ ವಿಮೆ ಪಾಲಿಸಿಗಳಲ್ಲಿ ಖರೀದಿ ಮಾಡುವುದು ಹಿರಿಯ ನಾಗರಿಕರಿಗೆ ಅನುಕೂಲವಾಗುತ್ತದೆ. ಇದು ಅವರಿಗೆ ಒಂದು ಉತ್ತಮ ವಿಮೆ ಮೊತ್ತವನ್ನು ಒದಗಿಸುತ್ತೆ. ಅವರ ಚಿಕಿತ್ಸೆ ವೆಚ್ಚವನ್ನು ಮಾತ್ರ ಕವರ್ ಮಾಡುತ್ತೆ.
जब भी आप सीनियर सिटीजन हो जाते हैं तो क्या और हेल्थ इंश्योरेंस कंसिडर कर रहे हैं तो क्या ध्यान में रखना है, आपकी प्री एग्जिस्टिंग एलिमेंट के लिए कितना वेटिंग पीरियड होगा, नंबर 1। नंबर 2, जब भी आप सीनियर सिटीजन प्लान लेते हैं तो उसमें कोपे होता है, तो वो कोपे क्या परमानेंटली है या उसको वेव ऑफ कर सकते हैं। एज अ सन और अ डॉटर, एज अ चाइल्ड आप इंश्योरेंस ले रहे हो अपने पेरेंट्स के लिए, तो आप डिडक्टेबल चूज कर सकते हो सब्जेक्ट टू के आपके बेस पॉलिसी आपके कॉर्पोरेट में पेरेंट्स कवर्ड है। तो आप क्या कर सकते हैं कि डिडक्टेबल चूज कीजिए 25,000 50,000 का, जिससे आपकी प्रीमियम 10 से 15% कम हो जाएगी। सो यू हैव टू मेक श्योर दैट पेरेंट्स आर एडेड इन द कॉर्पोरेट पॉलिसी एंड यू गेट द यहाँ पर आप डिडक्टेबल चूज कीजिए। ಹೆಲ್ತ್ ಇನ್ಶೂರೆನ್ಸ್ ಬರೀ ಮೆಡಿಕಲ್ ವೆಚ್ಚಗಳನ್ನ ಕವರ್ ಮಾಡುವುದಷ್ಟೇ ಅಲ್ಲ, ತೆರಿಗೆಯನ್ನು ಉಳಿಸುತ್ತದೆ. ಹೃತಿಕ್ ಸೆಕ್ಷನ್ 80D ಅಡಿಯಲ್ಲಿ 25,000 ರೂಪಾಯಿವರೆಗೆ ಪೇ ಮಾಡಿದ ಪ್ರೀಮಿಯಂಗೆ ಡಿಡಕ್ಷನ್ ಪಡಿಬಹುದು. ಇದರಲ್ಲಿ ಸ್ವಂತಕ್ಕೆ, ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಕಟ್ಟಿದ ಪ್ರೀಮಿಯಂ ಕೂಡ ಸೇರಿಸಿಕೊಳ್ಳಬಹುದು. ಹಿರಿಯ ನಾಗರಿಕರಿದ್ರೆ ಈ ಮೊತ್ತ 50,000 ರೂಪಾಯಿವರೆಗೆ ಇರುತ್ತೆ. ओवरऑल अगर हम मार्केट में देखेंगे तो काफी कम प्लान्स है जिसपे आप सीनियर सिटीजन को अपने फैमिली फ्लोटर में ऐड कर सकते हैं, बट आईसीआईसीआई लोम्बार्ड हैज 2 plans which will include senior citizen parents in the policy as family floater. Their health advantage apex plus and health elite. ಹೃತಿಕ್ನಂತಹ ವ್ಯಕ್ತಿಗಳು ಹಾಗೂ ಯಾವುದೇ ರೀತಿಯ ಮೆಡಿಕಲ್ ಕವರ್ ತೆಗೆದುಕೊಳ್ಳದವರಿಗೆ ಕೊಡುವ ಮೊದಲ ಸಲಹೆ ಏನಂದ್ರೆ, ತಮ್ಮ ಸ್ವಂತಕ್ಕೆ ಮತ್ತು ತಮ್ಮ ಕುಟುಂಬದ ಸುರಕ್ಷತೆಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿಕೊಳ್ಬೇಕು. ಕುಟುಂಬದಲ್ಲಿ ವೃದ್ಧರು ಇದ್ರೆ ಅವರಿಗೆ ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ಉತ್ತಮ. ಜೀವನದ ಪ್ರತಿ ಹಂತದಲ್ಲೂ ನಿಮ್ಮ ಹಿರಿಯರು ನಿಮಗೆ ಬೆಂಬಲ ನೀಡಿದ್ದಾರೆ. ಅವರ ಸುವರ್ಣ ಕಾಲದಲ್ಲಿ ಅವರನ್ನ ಖುಷಿಯಿಂದ ಇಡುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಇದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ಗಿಂತ ಉತ್ತಮ ಆಯ್ಕೆ ನಿಮಗೆ ಬೇರೆ ಇಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗಾಗಿ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆಪ್ ಹಾಗೂ ಯೂಟ್ಯೂಬ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.